ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ರಿಲೇಶನ್ಶಿಪ್ ಕರೆಂಟ್ ಅಂಡ್ ಫ್ಯೂಚರ್ ಸ್ಟೇಟಸ್ ಏನು ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ, ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಯಾರಿದಾರಲ್ಲ ಅವರ ರಿಲೇಶನ್ಶಿಪ್ ನ ಕರೆಂಟ್ ಮತ್ತೆ ಫ್ಯೂಚರ್ ಸ್ಟೇಟಸ್ ಏನು ಅಂತ ತಿಳಿಸ್ಕೊಡಿ. ಅಂಡ್ ಸಿಚುವೇಶನ್ಸ್ ಟು. ಓಕೆ, ಫಸ್ಟಿಗೆ ಹೇಳ್ಬೇಕಂತಂದ್ರೆ ಕರೆಂಟ್ ಸ್ಟೇಟಸ್ ಏನಿದೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಅಂತಂದ್ರೆ ಪ್ರೋಗ್ರೆಸ್ ಅನ್ನೋದು ತುಂಬಾನೇ ಕಮ್ಮಿ ಇದೆ. ಅಂಡ್ ಸಮ್ ರಿಲೇಶನ್ಶಿಪ್ಸ್ ಇಲ್ಲಿ ಎಂಡಿಂಗ್ ಅಲ್ಲಿ ಬಂದಿದೆ, ಎಂಡ್ ಆಗ್ತಾ ಇದೆ. ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು, ಆ ಇತ್ತೀಚೆಗೆ ಆ ಚೇಂಜಸ್ ಇರ್ಬೋದು, ನಿಮ್ಮ ವ್ಯಕ್ತಿಯ ಬಿಹೇವಿಯರ್ ಇರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯದಲ್ಲಿ ಮಾತುಕತೆನೂ ಇರ್ಬೋದು. ಈ ರೀತಿ ಸಮಥಿಂಗ್ ಎಂಡ್, ಅಥವಾ ಆಲ್ರೆಡಿ ಕೆಲವ್ರದೆಲ್ಲ ಈಗ ಕರೆಂಟ್ ಸಿಚುವೇಶನ್ ನೋಡೋದಾದ್ರೆ ಎಂಡ್ ಆಗ್ಬಿಟ್ಟಿದೆ. ನಿಮಗೆ ಈಗ ಅದೇ ವ್ಯಕ್ತಿ ಬೇಕು ಅಂತಾನು ಅನ್ನಿಸ್ತಿರ್ಬೋದು. ಮ್ಯಾನಿಫೆಸ್ಟೇಷನ್, ಕೆಲವರೆಲ್ಲ ತುಂಬಾ ಜನ ಟೆಕ್ನಿಕ್ಸ್ ನ ಯೂಸ್ ಮಾಡ್ತಾ ಇದ್ದೀರಾ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಆ ವ್ಯಕ್ತಿನ ಮತ್ತೆ ಹಿಂದೆ ಪಡ್ಕೊಳ್ಬೇಕು ನಿಮ್ಮ ಲೈಫಿಗೆ. ಸಮ್ ಆಬ್ಸ್ಟಿಕಲ್ಸ್ ಅನ್ನೋದು ಇಲ್ಲಿ ಎಂಡ್ ಆಗಿ ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗ್ಬೇಕು ಅಂತ ಕೆಲವ್ರು ವೇಟ್ ಮಾಡ್ತಾ ಇದ್ದೀರಾ. ಇನ್ ಕೆಲವರು ತುಂಬಾ ಸೈಲೆಂಟ್ ಆಗಿದ್ದೀರಾ. ಬಿಕಾಸ್ ಏನಂತಂದ್ರೆ ನೀವು ಪಾಸ್ಟ್ ಇಂದ ನೀವು ಎಫರ್ಟ್ಸ್ ಏನ್ ಹಾಕಿದಿರಲ್ಲ, ಈಗ ನಿಮ್ಗೆ ಹಾಕೋಷ್ಟು ಪೇಷನ್ಸ್ ಇಲ್ಲ. ಬಿಕಾಸ್ ಆಪೋಸಿಟ್ ಪರ್ಸನ್ ಇಲ್ಲಿ ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ಮೇಲೆ ನಿಮ್ಗೆ ಎಫರ್ಟ್ಸ್ ಹಾಕಿ ಅವಶ್ಯಕತೆ ಏನು ಅನ್ನೋ ಒಂದು ಮೈಂಡ್ ಸೆಟ್. ಇನ್ ಸ್ವಲ್ಪ ಜನಕ್ಕೆ ಏನಂತಂದ್ರೆ ಈ ತರ ಮೈಂಡ್ ಸೆಟ್ ಇದ್ರೂನು ಇನ್ ನಿಯರ್ ಬೈ ಫ್ಯೂಚರ್ ನಲ್ಲಿ ಇದು ವರ್ಕ್ ಆಗೋ ಚಾನ್ಸಸ್ ಇರುತ್ತೆ. ಈಗ ನಿಮ್ಮ ಎಫರ್ಟ್ಸ್ ನ ನೀವು ಸ್ಟಾಪ್ ಮಾಡಿದ್ರುನು ಈಗ ನಿಯರ್ ಬೈ ಪಾಸ್ಟ್ ಅಲ್ಲಿ ನೀವು ಏನ್ ಎಫರ್ಟ್ಸ್ ಹಾಕಿದ್ರಲ್ಲ ಅದ್ರದ್ದು ಆನ್ಸರ್ ಅನ್ನೋದು ಇನ್ ನಿಯರ್ ಬೈ ಫ್ಯೂಚರ್ ನಲ್ಲಿ ಸಿಗೋ ಚಾನ್ಸಸ್ ತುಂಬಾನೇ ಇದೆ ಇಲ್ಲಿ. ಇನ್ ಕೆಲವರು ನಿಮ್ಮ ವ್ಯಕ್ತಿ ಕಡೆಯಿಂದ ಟೈಮ್ ಅನ್ನೋದು ಸಿಗ್ತಿಲ್ಲ, ಎಮೋಷನಲಿ ಸಪೋರ್ಟ್ ಅನ್ನೋದು ಸಿಗ್ತಿಲ್ಲ. ಸೊ ಹೀಗಾಗಿ ಹೆಲ್ಪ್ಲೆಸ್ ನ ಫೀಲ್ ಮಾಡ್ಕೊಳ್ತಿದ್ದೀರಾ, ಭಯ ಪಡ್ತಿದ್ದೀರಾ, ಪ್ರೋಗ್ರೆಸ್ ಅನ್ನೋದಿಲ್ಲ. ಓಕೆನಾ, ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಈಗ ಸದ್ಯದ ಮಟ್ಟಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳೋ ತರ ಏನೂ ಇಲ್ಲ ರಿಲೇಶನ್ಶಿಪ್ ವೈಸ್. ಎಲ್ರು ಏನ್ ವೇಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಸಮಥಿಂಗ್ ಈ ಪ್ರಾಬ್ಲಮ್ ಅನ್ನೋದು, ಈ ಆಬ್ಸ್ಟಿಕಲ್ಸ್ ಅನ್ನೋದು ಇಲ್ಲಿ ಎಂಡ್ ಆಗ್ಬೇಕು. ಓಕೆ, ಐದರ್ ಇಲ್ಲಿ ಬ್ರೇಕಪ್ ಆಗಿದ್ರು ಓಕೆ, ಇನ್ ಕೆಲವರು ವೇಟ್ ಮಾಡೋ ಪೇಷನ್ಸ್ ತುಂಬಾನೇ ಇದೆ ಅಂತ ಕಾಣ್ತಾ ಇದೆ ಇಲ್ಲಿ. ಸೊ ಈ ಪ್ರಾಬ್ಲಮ್ ಇಲ್ಲಿಗೆ ಎಂಡ್ ಆಗ್ಬೇಕು, ನೆಕ್ಸ್ಟ್ ನ್ಯೂ ಬಿಗಿನಿಂಗ್ ಅಂತ ಸ್ಟಾರ್ಟ್ ಆಗ್ಬೇಕು. ವೇಟ್ ಮಾಡೋದಕ್ಕೆ ರೆಡಿ ಇದ್ದೀರಾ ತುಂಬಾ ಜನ. ಆಲ್ಮೋಸ್ಟ್ 60-70% ನೀವು ಕಳ್ಕೊಳ್ಳೋದಕ್ಕೆ ಇಷ್ಟನೇ ಪಡ್ತಾ ಇಲ್ಲ ಈ ವ್ಯಕ್ತಿನ. ಸೊ ಈ ಸಿಚುವೇಶನ್ ಇಲ್ಲಿ ವ್ಯಾನಿಶ್ ಆಗ್ಬೇಕು. ನೆಕ್ಸ್ಟ್ ಒಂದು ನ್ಯೂ ಬಿಗಿನಿಂಗ್ ಅನ್ನೋದು, ಅಥವಾ ನೀವು ಕೂತ್ ಮಾತಾಡ್ತಿರೋ ಅದನ್ನ ಹೇಗ್ ಸರ್ ಮಾಡ್ಕೊಳ್ತಿರೋ ನೆಕ್ಸ್ಟ್ ಅನ್ನೋದು ಪಾಸಿಟಿವ್ ಆಗಿರ್ಬೇಕು ಅಂತಾನೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಅದೇ ಹೇಳಿದ್ನಲ್ಲ, ಕೆಲವ್ರು ಎಫರ್ಟ್ಸ್ ಹಾಕಿ ಅವ್ರಿಗೆ ನಿಯರ್ ಬೈ ಫ್ಯೂಚರ್ ನಲ್ಲಿ ಅದಕ್ಕೆ ಆನ್ಸರ್, ಆ ಪ್ರೇಯರ್ಗೆ ಆನ್ಸರ್ ಅನ್ನೋದು ಸಿಗುತ್ತೆ. ಅಂಡ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ನ ಯಾರು ಯೂಸ್ ಮಾಡ್ತಾ ಇದ್ದೀರಲ್ಲ ಆಲ್ಮೋಸ್ಟ್ ವರ್ಕ್ ಆಗ್ತಾ ಇದೆ. ಒಂದು 1 year ಇಂದ ನೀವು ಈ ಟೆಕ್ನಿಕ್ಸ್ ನ ಯೂಸ್ ಮಾಡ್ತಿರ್ಬೋದು. ಇನ್ಸ್ಟೆಂಟ್ ಆಗಿ ಅದ್ರ ರಿಸಲ್ಟ್ ನ ಸಹ ನೀವು ನೋಡಿರ್ಬೋದು. ಅಂಡ್ ಈ ವಿಡಿಯೋ ನೋಡಿದ್ರೆ ಲಯನ್ ಗೇಟ್ ಓಪನಿಂಗ್ ಪೋರ್ಟಲ್ ಅಲ್ಲೇ ಸಿಕ್ಕಿದೆ ನಿಮ್ಗೆ. ಸೊ ಈ ಮ್ಯಾನಿಫೆಸ್ಟೇಷನ್ ಅನ್ನೋದು ವರ್ಕ್ ಆಗುತ್ತೆ.
ಏನೇ ಮಾಡ್ತೀರಾ ಅಂತಂದ್ರು 7 days ಅಟ್ಲೀಸ್ಟ್ 48 days ಮಾಡಿದ್ರೆ ಡೆಫಿನೆಟ್ಲಿ ಅದು ವರ್ಕ್ ಆಗುತ್ತೆ. ಅಂಡ್ ಕಂಪ್ಲೀಟ್ ಯಾರು ಸೈಲೆಂಟ್ ಆಗಿದ್ದೀರಲ್ಲ, ನೀವು ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಂಡು ನಿಮಗ್ ನೀವು ಬೌಂಡ್ರೀಸ್ ನ ಇಟ್ಕೊಂಡಿದ್ದಾಗಿದ್ದೀರಾ. ಮನ್ಸಲ್ಲಿ ಪ್ರೀತಿ ಅನ್ನೋದು ಇದ್ರೂನು ನೀವು ಎಫರ್ಟ್ಸ್ ಹಾಕೋದಕ್ಕೂ ರೆಡಿ ಇಲ್ಲ ಅಂಡ್ ಪ್ರೀತಿನ ತೋರ್ಸ್ಕೊಳ್ಳೋದಕ್ಕೂ ರೆಡಿ ಇಲ್ಲ ಇಲ್ಲಿ. ಓಕೆನಾ? ಅಂಡ್ ಯಾರು ನೀವು ಸೈಲೆಂಟ್ ಆಗಿದ್ದೀರಲ್ಲ, ಸೊ ನಿಮ್ಗೆ ಒಳಗಡೆ ಮನ್ಸಲ್ಲಿ ತುಂಬಾನೇ ಕೋಪ ಇದೆ, ತುಂಬಾ ಈಗೋ ಅನ್ನೋದಿದೆ ನಿಮ್ಮ ವ್ಯಕ್ತಿ ಮೇಲೆ. ಬಿಕಾಸ್ ಅವ್ರು ಮಾಡಿರೋ ಮಿಸ್ಟೇಕ್ಸ್ ನಿಮ್ಮನ್ನ ಈ ಮಟ್ಟಕ್ಕೆ ತಗೊಂಡ್ ಬಂದಿದೆ ಅಂತಾನು ಹೇಳ್ಬಹುದು. ಸೊ ಈವನ್ ನಿಮಿಗೂ ಅನ್ಸುತ್ತೆ ಟೈಮ್ಸ್ ಈ ವ್ಯಕ್ತಿ ಒಬ್ರು ಸರಿ ಹೋಗ್ಬಿಟ್ರೆ ಚೆನ್ನಾಗಿರ್ತಿತ್ತು, ಈ ತರ ಸೈಲೆನ್ಸ್ ನನಗ್ ಯಾಕೆ ಬೇಕು ಅಂತ. ಸೊ ಆಕ್ಚುಲಿ ನಿಮಗ್ ನೀವೇ ಬೌಂಡ್ರೀಸ್ ನ ಇಟ್ಕೊಂಡಿದೀರಾ. ಈ ಕಂಫರ್ಟಬಲ್ ಝೋನ್ ಅಲ್ಲಿ ನೀವೇನಿದ್ದೀರಲ್ಲ, ಇದನ್ನ ಬಿಟ್ಟು ನೀವು ಹೊರಗಡೆ ಬನ್ನಿ. ಸೊ ಡೆಫಿನೆಟ್ಲಿ ನೀವು ಹೀಲ್ ಆಗ್ಬೇಕು. ಆಗ ಈ ಸಿಚುವೇಶನ್, ಈ ನಿಮ್ಮ ಪಾರ್ಟ್ನರ್ ಸಹ ನಿಮ್ಮ ಲೈಫಿಗೆ ಮತ್ತೆ ರೀ ಎಂಟ್ರಿ ಕೊಡೋ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆನಾ? ಕ್ಲಾರಿಫೈ ಮಾಡಿ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಮೇಜರ್ ಆಗಿ ಇಲ್ಲಿ ಪ್ರಾಬ್ಲಮ್ಸ್ ಬಂದಿರೋದಿಷ್ಟೇ. ಮುಂಚೆ ಇದ್ದಾಗಂತೂ ಇಲ್ಲ ಈ ಪ್ರೀತಿ. ಜಗಳ ಆಗಿರ್ಬೋದು, ಈಗೋ ಅನ್ನೋದು ಪ್ಲೇ ಆಗಿರ್ಬೋದು. ಅಂಡ್ ಸಮಥಿಂಗ್ ಸ್ವಲ್ಪ ಜನಕ್ಕೆ ಇಲ್ಲಿ ಕರ್ಮ ಅನ್ನೋದು ಎಂಡ್ ಆಗ್ತಾ ಇದೆ. ಹೇಗೆ ಅಂತಂದ್ರೆ, ಈಗ ಕೆಲವ್ರ ವಿಷಸ್ ಎಲ್ಲ ಹೇಗಿದೆ ಅಂತಂದ್ರೆ, ಈ ಪ್ರಾಬ್ಲಮ್ ಇಲ್ಲಿಗೆ ಎಂಡ್ ಆಗಿ ನ್ಯೂ ಬಿಗಿನಿಂಗ್ ಆಗ್ಬೇಕು. ಡೆಫಿನೆಟ್ಲಿ ಅವರಿಗೆ ವೀಲ್ ಆಫ್ ಫಾರ್ಚೂನ್ ಬಂದು ಅದನ್ನೇ ಹೇಳೋದು. ಈಗ ನೀವ್ ಏನ್ ಫೇಸ್ ಮಾಡ್ತಾ ಇದೀರಲ್ಲ ಪ್ರಾಬ್ಲಮ್, ಅದು ಎಂಡ್ ಆಗಿ ನ್ಯೂ ಬಿಗಿನಿಂಗ್ ಅಂತ ಇದೆ ಅಂತಾನೆ ಅರ್ಥ. ಓಕೆ. ಅಂಡ್ ಡೆಫಿನೆಟ್ಲಿ ಇಲ್ಲಿ ಸಕ್ಸಸ್ ಅನ್ನೋದಿದೆ. ಈ 2026 ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ನೀವ್ ರೀಚ್ ಆಗ್ತೀರಾ ನಿಮ್ಮ ವ್ಯಕ್ತಿಗೆ. ಅದು ನಿಯರ್ ಬೈ ಫ್ಯೂಚರೇ ಬರುತ್ತೆ. ಈ ಇಯರ್ ಒಳಗಡೆ ನೀವು ರೀಚ್ ಔಟ್ ಆಗ್ತೀರಾ. ಅಂಡ್ ಈ ಡಿಸ್ಟರ್ಬ್ ಇಂದ, ಈ ಜಗಳದಿಂದ ಎಲ್ಲ ಹೊರಗೂ ಬರ್ತೀರಾ. ಬಟ್ ಈಗೋ ಅನ್ನೋದು ಬೇಡ ಇಲ್ಲಿ. ಅಂಡ್ ಕೆಲವ್ರಿಗೆ ಇಮ್ಮೆಚೂರ್ ಅನ್ನೋದಿದೆ. ಇನ್ ಕೆಲವರು ಒಂದು 40% ಅಷ್ಟು ಜನ ಏನು ಅಂತಂದ್ರೆ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದನ್ನ ತಗೊಳೋದಕ್ಕೆ ರೆಡಿ ಇಲ್ಲ. ಡೆಫಿನೆಟ್ಲಿ ಇವ್ರಿಗೆ ಲವ್ ಅನ್ನೋದ್ ಬೇಕು, ಬಟ್ ಜವಾಬ್ದಾರಿಗಳನ್ನ ತಗೊಳೋದಕ್ಕೆ ರೆಡಿ ಇಲ್ಲ. ಗೊತ್ತಿದೆ ಇವರಿಗೆ ಈ ತರ ವ್ಯಕ್ತಿ ಹತ್ರ ಹೋಗ್ತೀನಿ, ಇರ್ತೀವಿ, ನಾವ್ ಇಷ್ಟ ಪಟ್ಟಿದೀವಿ ಅಂತಂದ್ರೆ ಡೆಫಿನೆಟ್ಲಿ ಕೆಲವು ಜವಾಬ್ದಾರಿಗಳನ್ನ ತಗೊಳ್ಬೇಕು ಅನ್ನೋದು. ಬಟ್ ಸ್ಟಿಲ್ ಅದನ್ನ ಥಿಂಕ್ ಮಾಡ್ಕೊಂಡು ನೀವೇ ಸ್ಟೆಪ್ ಬ್ಯಾಕ್ ಆಗಿದ್ದೀರಾ. ಟೈಮ್ಸ್ ನೀವು ಇಲ್ಲಿ ಈಗೋನ ತೋರ್ಸೋದು ಈ ವ್ಯಕ್ತಿಗೆ, ಈ ತರ ಈಗೋ ಎಲ್ಲ ತೋರಿಸಿ ಮತ್ತೆ ನೀವೇ ಅವ್ರನ್ನ ಮ್ಯಾನಿಫೆಸ್ಟ್ ಮಾಡೋದು, ಇದು ಡೆಫಿನೆಟ್ಲಿ ವರ್ಕ್ ಆಗೋದಿಲ್ಲ. ಇದೆಲ್ಲಾನು ಆಗತ್ತೆ. ಆ ವ್ಯಕ್ತಿ ಇಷ್ಟ ಇದ್ದಾರೆ, ಅವ್ರ ಜವಾಬ್ದಾರಿಗಳನ್ನ ನೀವು ತಗೊಳ್ತೀರಾ ಅಂತಂದ್ರೆ ಡೆಫಿನೆಟ್ಲಿ ನೀವು ಮೂವ್ ಆಗ್ಬೋದು. ಈ ತರ ಇದ್ದಾಗ ಆ ವ್ಯಕ್ತಿ ಬರೋದಿಲ್ಲ ನಿಮ್ ಲೈಫಿಗೆ. ಬಿಕಾಸ್ ಅವ್ರದವ್ರು ನೋಡ್ಕೊಳ್ತಾರೆ. ಓಕೆನಾ? ಅದೇ ಹೇಳ್ಬೇಕಂತಂದ್ರೆ ಜಸ್ಟಿಸ್ ಅನ್ನೋದಿದೆ. ಈಗಿನ ಸ್ಟೇಟಸ್ ನೋಡೋದಾದ್ರೆ ನಿಯರ್ ಬೈ ಫ್ಯೂಚರ್ ನಲ್ಲೇ ಇಲ್ಲಿ ಜಸ್ಟಿಸ್ ಅನ್ನೋದು ತೋರಿಸ್ತಾ ಇರೋದು. ಸೊ ಅನ್ನೆಸೆಸರಿ ಅಲ್ಲಿವರೆಗೂ ಟೈಮ್ ವೇಸ್ಟ್ ಮಾಡೋ ಬದಲು ನಿಮ್ಮ ಲೈಫ್ ನಲ್ಲಿ ಇರೋಂತ ಇನ್ಕಂಪ್ಲೀಟ್ ವರ್ಕ್ಸ್ ನ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ತುಂಬಾ ಜನ ಇಲ್ಲಿ ವೇಟಿಂಗ್ ಪೀರಿಯಡ್ ಅಲ್ಲೇ ಕಾಣಿಸ್ತಿದ್ದೀರಾ ಅನ್ಸುತ್ತೆ. ಕೆಲವರೆಲ್ಲ ನನಗೆ ಕಾಲ್ ಮಾಡಿದಾಗ ಹೇಳ್ತಾರಲ್ಲ, ನಾನು ಅವ್ರಿಗೆ ಅಷ್ಟ್ ಮಾಡ್ಬಿಟ್ಟೆ, ಇಷ್ಟ್ ಮಾಡ್ಬಿಟ್ಟೆ, ಮತ್ತೆ ಇಷ್ಟು ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ. ವೆಯ್ಟ್ ಮಾಡೋದ್ರಲ್ಲಿ ಇಲ್ಲಿ ಏನೋ ಅರ್ಥನೇ ಇಲ್ಲ. ಇಲ್ಲಿ ವೆಯ್ಟ್ ಮಾಡೋ ಬದಲು ಎಷ್ಟೋ ಕೆಲಸ ನಿಮ್ ಲೈಫ್ ಅಲ್ಲೇ ಇನ್ಕಂಪ್ಲೀಟ್ ಆಗಿರುತ್ತೆ, ಅದನ್ನ ನೀವು ಕಂಪ್ಲೀಟ್ ಮಾಡ್ಕೊಂಡು ಮುಂದೆ ಹೋಗ್ತಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ನೀವು ಸೆಲ್ಫ್ ಹೀಲಿಂಗ್ ಅನ್ನೋದ್ನು ನೀವು ಕಲಿತೀರಾ. ಅಂಡ್ ಏನೋ ನಿಮ್ಮ ಲೈಫ್ ಅಲ್ಲಿ ಒಂದು ಕೆರಿಯರ್ ನ ಬಿಲ್ಡ್ ಮಾಡ್ಕೊಳ್ಳೋದು ಅಥವಾ ಅರ್ನಿಂಗ್ಸ್ ಮಾಡೋದು, ಇದನ್ನು ಸಹ ನೀವು ಕಲಿತೀರಾ. ವೆಯ್ಟ್ ಮಾಡ್ಕೊಂಡಿದ್ರೆ ಟೈಮ್ ಒಂದಷ್ಟೇ ಹೋಗುತ್ತೆ. ಓಕೆನಾ? ಯಾರನ್ನು ಯಾವತ್ತು ಯಾರು ಚೇಸ್ ಮಾಡಬಾರ್ದು. ಯೂನಿವರ್ಸ್ ಇಲ್ಲಿ ಕ್ಲಾರಿಫೈ ಮಾಡಿ. ಆ ಟೈಮ್ ನಲ್ಲಿ ಇಷ್ಟೇ ಪ್ರಾಕ್ಟಿಕಲ್ ಆಗಿ ತಗೊಳ್ಬೇಕು. ಹೌದು, ನನ್ನ ಲೈಫ್ ಅಲ್ಲಿ ಈಗ ಆಗಿದೆ.
ಕೆಲವರೆಲ್ಲ ಅಟ್ಯಾಚ್ಮೆಂಟ್ಸ್ ಇಟ್ಕೊಂಡ್ಬಿಟ್ಟು ವೆಯ್ಟ್ ಮಾಡ್ಕೊಂಡು ಅವ್ರ ಬಗ್ಗೆನೆ ಸ್ಪೈ ಮಾಡ್ಕೊಂಡು ಅಲ್ಲೋಗ್ಬಿಟ್ಟು ಮ್ಯಾನಿಫೆಸ್ಟ್ ಮಾಡೋದು. ನಿದ್ದೆ ಹಾಳು ಮಾಡ್ಕೊಂಡು, ಆರೋಗ್ಯ ಹಾಳು ಮಾಡ್ಕೊಂಡು. ಓಕೆನಾ? ಸೊ ಇಲ್ಲಿ ಕಂಪ್ಲೀಟ್ ಆಗಿ ಹೇಳ್ಬೇಕಂತಂದ್ರೆ ಈ ಸಿಚುವೇಶನ್ ಏನಿದೆ ಅಲ್ಲ, ಈಗಿರೋ ಸಿಚುವೇಶನ್ ಇನ್ನೊಂದು 5 months ಅಲ್ಲಿ ಇರೋದಿಲ್ಲ. ಕಂಪ್ಲೀಟ್ ಪಾಸಿಟಿವ್ ಆಗಿ ಚೇಂಜ್ ಆಗ್ತಾ ಇದೆ. ಇದನ್ನ ಪ್ರಾಕ್ಟಿಕಲ್ ಆಗಿ ತಗೊಳ್ಳಿ. ಕೆಲವರಿಗೆ ಇಲ್ಲಿ ಆಪರ್ಚುನಿಟೀಸ್ ಅನ್ನೋದು ಬರ್ತಾ ಇದೆ ಇರ್ಬೋದು. ಈಗ ನಿಮ್ಮ ವ್ಯಕ್ತಿ ಇಲ್ಲ, ನೀವು ಖುಷಿಯಾಗಿಲ್ಲ, ಬಟ್ ಸ್ಟಿಲ್ ಇಲ್ಲಿ ಆಪರ್ಚುನಿಟೀಸ್ ಅನ್ನೋದು ಬರ್ತಾ ಇದೆ. ಅದ್ರ ಕಡೆ ಫೋಕಸ್ ನ ಮಾಡಿ, ನಿಮ್ಮ ಲೈಫ್ ಕಡೆ ನೀವು ಫೋಕಸ್ ನ ಮಾಡಿ. ಇಲ್ಲಿ ಎಂಡಿಂಗ್ ಅನ್ನೋದಿದೆ. ಡೆತ್ ಕಾರ್ಡ್ ಇಲ್ಲಿ ಹೇಳೋದು ಇಷ್ಟೇ, ಸಮಥಿಂಗ್ ಅನ್ನೋದು ಆಬ್ಸ್ಟಿಕಲ್ಸ್ ಅನ್ನೋದು ಎಂಡ್ ಆಗಿ ಒಂದು ನ್ಯೂ ಬಿಗಿನಿಂಗ್ ಅನ್ನೋದು ಡೆಫಿನೆಟ್ಲಿ ಇದೆ ಇಲ್ಲಿ. ಓಕೆನಾ? ಸೊ ಹಾಗಾಗಿ ಟೈಮ್ ಅನ್ನೋದನ್ನ ವೇಸ್ಟ್ ಮಾಡ್ಬೇಡಿ. ಇಲ್ಲಿ ಸ್ಪೈ ಮಾಡ್ಕೊಂಡು ನಿಮ್ಮ ಕೆರಿಯರ್ ಬಗ್ಗೆ ನೀವು ಫೋಕಸ್ ನ ಮಾಡ್ದಿಲ್ದಿರಾ, ಯಾರ್ ಬಿಟ್ಟೋಗಿದ್ದಾರೆ, ಈ ತರ ಸಿಚುವೇಶನ್ಸ್ ಬಗ್ಗೆನೇ ನೀವು ಯೋಚನೆ ಮಾಡ್ಕೊಂಡಿದ್ರಿ ಅಂತಂದ್ರೆ ಸುಮ್ನೆ ಅನ್ನೆಸೆಸರಿ ಟೈಮ್ ವೇಸ್ಟ್. ಇಲ್ಲಿ ಮ್ಯಾನಿಫೆಸ್ಟ್ ಏನ್ ಮಾಡ್ತಾ ಇದ್ದೀರಾ ನೀವು ಮಾಡಿ, ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಸೊ ಅದು ಔಟ್ಕಮ್ ಅನ್ನೋದು ನಿಮಗೆ ಬೇಡ ಇಲ್ಲಿ. ಓಕೆನಾ? ಅಂಡ್ ಲೈಫ್ ಅನ್ನೋದು ಕಲರ್ಫುಲ್ ಆಗಿರುತ್ತೆ. ಇಲ್ಲಿ ಇನ್ ನಿಯರ್ ಬೈ ಫ್ಯೂಚರ್ ನಲ್ಲಿ ಸಮಥಿಂಗ್ ನ್ಯೂ ಬಿಗಿನಿಂಗ್. ಇಲ್ಲಿ ತುಂಬಾ ಜನನು ಕೆರಿಯರ್ ಕಡೆನು ಫೋಕಸ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಬೇಕು ಇಲ್ಲಿ ಎಲ್ಲಾ ವಿಚಾರವಾಗುನು. ಸೊ ಬ್ಯಾಲೆನ್ಸ್ ಅನ್ನೋದನ್ನ ನೀವು ಮಾಡ್ತೀರಾ ಅನ್ನೋದು ಕಾಣ್ತಾ ಇದೆ. ಅಂಡ್ ಸೈಲೆನ್ಸ್ ಇರ್ಲಿ. ಇಲ್ಲಿ ಏನೇ ಮಾಡ್ತಿದ್ದೀರಾ ಅಂತಂದ್ರೂ ಕಂಪ್ಲೀಟ್ ಸೈಲೆಂಟ್ ಆಗಿರಿ. ಓಕೆನಾ? ಗೈಡೆನ್ಸ್ ಯೂನಿವರ್ಸ್ ಇಲ್ಲಿ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ಓಕೆ, ಇಲ್ಲಿ ತುಂಬಾ ಜನ ಕೆಲವರೆಲ್ಲ ಓಪನ್ ಅಪ್ ಆಗ್ತಿಲ್ಲ. ಮಾತಾಡೋ ವಿಚಾರಗಳು ಮನ್ಸಲ್ಲೇ ಒಂದ್ ಇಟ್ಕೊಂಡು ಮೇಲೇನೆ ಒಂದು ಮಾತಾಡ್ತಾ ಇದ್ದೀರಾ. ಸೊ ನಿಮಗ್ ಅನ್ಸಿದೆ, ಮನ್ಸಲ್ಲಿ ಇದೆ ಮಾತಾಡ್ಬೇಕು ಅಂತಂದ್ರೆ ಅದು ತಪ್ಪೋ ಸರಿನೋ ಇರೋದ್ನ ಹೇಳೋ ರೀತಿಲಿ ನೀವು ಹೇಳಿ ಓಪನ್ ಅಪ್ ಆಗಿ ಮಾತಾಡಿ. ಅಂಡ್ ಇಲ್ಲಿ ಕಂಟ್ರೋಲ್ ಅನ್ನೋದು ಬೇಡ. ಯಾರನ್ನು ನೀವು ಕಂಟ್ರೋಲ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ. ಬಿಕಾಸ್ ಅವರ ಲೈಫು ಅವ್ರದ್ದು ಅನ್ನೋದಿರುತ್ತೆ. ಇಲ್ಲಿ ಯಾರನ್ನು ಕಂಟ್ರೋಲ್ ಮಾಡಬಾರ್ದು. ನಿಮ್ಮ ಕೆಲವು ಅಂಶಗಳನ್ನ ನೀವು ಕಂಟ್ರೋಲ್ ಮಾಡ್ಕೊಂಡು ಮುಂದೆ ಹೋದ್ರಿ ಅಂತಂದ್ರೆ ಲೈಫ್ನು ಸಹ ನೀವು ಬಿಲ್ಡ್ ಮಾಡ್ಕೊಳ್ಬಹುದು. ಒಳ್ಳೆ ಲೈಫ್ ನ ಬಿಲ್ಡ್ ಮಾಡ್ಕೊಳ್ಬಹುದು. ಗ್ರೋತ್ ಅನ್ನೋದಿದೆ. ಓಕೆನಾ? ಇಲ್ಲಿ ಹೇಳೋದಾದ್ರೆ ಈಗ ಆಲ್ಮೋಸ್ಟ್ ನಾನು ರೀಡಿಂಗ್ ನಲ್ಲಿ ಹೇಳಿರೋ ಪ್ರಕಾರನೇ ಕೆರಿಯರ್ ಕಡೆ, ನಿಮ್ಮ ವರ್ಕ್ ಜಾಬ್ ಇದ್ರ ಕಡೆ ನೀವು ಫೋಕಸ್ ನ ಮಾಡಿ ಇಲ್ಲಿ. ಓಕೆನಾ? ಇಲ್ಲಿ ಕೆಲವರಿಗೆ ಈ ಲವ್ ವಿಚಾರದಲ್ಲಿ ಏನೋ ಹಾರ್ಟ್ ಬ್ರೇಕ್ ಫೀಲ್ ಆಯ್ತು ಅಂತಂದ್ರೆ ಕೆಲ್ಸ ಎಲ್ಲ ಬಿಟ್ಬಿಡ್ತೀರಾ ನೀವು. ಈ ತರ ಯಾರು ಮಾಡೋದಕ್ ಹೋಗ್ಬೇಡಿ. ಯೋಚನೆ ಇರುತ್ತೆ, ಬಟ್ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಓಕೆನಾ? ಆಗ ನಮ್ಮ ಹತ್ರ ಇರುವಂತ ಕೆಲ್ಸಾನೇ ನಾವು ಫೋಕಸ್ ಮಾಡ್ಬೇಕಾಗಿರೋದು. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ? ಥ್ಯಾಂಕ್ ಯು ಗೈಸ್, ಬಾಯ್.